ಎದ್ರು ಎಲ್ಲ ತಗೊಂಡು ಹೋಗ್ತಿದ್ದೀರಾ? ಬಿಡ್ಬಿಡ್ವಾ? ಸಿಂಗಾರಿ, ನೀನು ಜೊತೆ ಸೇರ್ಕೊಂಡು ನಗ್ತಿದ್ಯಾ? ಎಲ್ಲ ಒಂದೇ ಪಾಲ್ಟಿನ? ಅಪ್ಪ ಗೋವಿಂದ, ಅಡಿಕೆ ನಿಶಾ ಎಲ್ಲ ಇಳಿತಾ? ಎಲ್ಲ ಸರಿ ಇಳಿಸ್ಬಿಟ್ರಲ್ಲಪ್ಪ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಹೈವೇ ರೋಡ್ಗೆ ಹೋಗಿ ನಿಂತ್ಕೋ, ಯಾವ್ದಾದ್ರು ಲಾರಿ ಬರುತ್ತೆ, ಕೈ ತೋರ್ಸು, ನಿಲ್ಲಿಸ್ತಾನೆ. ಲಾರಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹತ್ಕೋ, ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಬಿಡ್ತಾನೆ. ನೆನ್ಕಾಯ್ ನನ್ ಗಂಟ್ ತರ್ಬೇಕು. ನಿನ್ ಗಂಟು ಮುಳುಗೋಯ್ತು. ಮುಳುಗೋಯ್ತಾ? ಎಲ್ಲಿ? ಏಯ್, ಇದು ಮಾಯಾಪುರ. ಇಲ್ಲಿ ನೀನೇನ್ ತಂದ್ರು ಮಾಯ ಆಗ್ಬಿಡುತ್ತೆ. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ರೆ ನೀನು ಮಾಯ ಆಗ ಹೋಗ್ತೀಯ. ಮಿಟುಕ್ಲಾಡಿಗಳ ನಗ್ತೀರಾ? ನಗಿ ನಗಿ. ಸಿಂಗಾರಿ, ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಯಾವನ ಬತ್ತಾವನ ಹಳ್ಳಿಗ ಮರ. ಯಾವನಯ ನೀನು? ಗೋವಿಂದ ಬುದ್ಧ. ಎಲ್ಗೋಗ್ತಾ ಇದ್ದೀಯಾ? ಒಳಕ್ಕ ಯಾಕೆ? ಕಂಪ್ಲೇಂಟ್ ಕೊಡಕ್ಕ? ಹಂಗಾದ್ರೆ ಈ ಉಂಡಿಗೆ 10 ರೂಪಾಯಿ ಹಾಕ್ಬಿಟ್ಟು ಒಳಕ್ ಹೋಗು. ಯಾಕೆ? ಯಾಕೆ ಮೇಕೆ ತೋಕೆ ಅಂದ್ರೆ ಬೂಟ್ಗಳಲ್ಲಿ ಹೊಡಿತೀನಿ. ಸುಮ್ನೆ ನಾನ್ ಯಾಕೆ 10 ರೂಪಾಯಿ ಕೊಡ್ಲಿ? ಯಾವನೇ ಇವನು 13 ಏನ್ ಪಾಳ್ಯದವನು? ಒಳಗೆ ಒಂದು ಗಾಂಧಿ ತಾತನ ಫೋಟೋ ಇದೆ. ಇರ್ಲಿ. ಅದ್ರ ಫ್ರೇಮ್ ಹೊಡೆದೋಗಿ 1 ವರ್ಷ ಆಯ್ತು. ಒಬ್ಬ ನನ್ ಮಗನಾದ್ರೂ ಹಾಕಿಸ್ಲಿಲ್ಲ, ಅದಕ್ಕೆ ನಾವೇ ಹಾಕ್ಸೋಣ ಅಂತ ನಿಮ್ಮಂತ ಹತ್ರ ಕಲೆಕ್ಷನ್ ಮಾಡ್ತಾ ಇದ್ವಿ. ಗೊತ್ತಾಯ್ತಾ? ಕೊಟ್ರೆ ಒಳಗ್ ಬಿಡ್ತೀನಿ, ಇಲ್ಲ ನಿನ್ನೆ ಒದ್ದು ಒಳಗ್ ಹಾಕ್ಬಿಡ್ತೀನಿ. ಗೋವಿಂದ, ಗಾಂಧಿ ತಾತ ಫೋಟೋ ಪ್ರೇಮನ್ ಪುಣ್ಯನ ಆದ್ರೆ ನನ್ಗೆ ಸಿಕ್ಲಿ. ಕೊಡ್ಲಾ? ಸಿಕ್ತು 10 ರೂಪಾಯಿ ತಗ. ನಾನ್ ಮುಟ್ಟಲ್ಲ, ನೀನೇ ಉಂಡಿಗೆ ಹಾಕ್ಬಿಡು. ಹಾಕ್ಬಿಡ್ಲಾ? ಬರ್ಲಾ ಬರ್ಲಾ? ಆ ದಲ್ಲಾಳಿ ಜೊತೆಗೆ ಯಾಕೆ ಹೋಗಿದ್ದೆ? ಹುಡುಗಿರ್ ಶೋಕಿನ? ಅಯ್ಯೋ, ಮಂಗವನ್ ಸತ್ಯವಾಗ್ಲಿಲ್ಲ ಬುದ್ಧಿ. ನಾನ್ ಬೇಡ ಅಂದ್ರು. ನನ್ನ ಕರ್ಕೊಂಡೋಗಿ ನನ್ ಕಂಕ್ಲಲ್ಲಿದ್ದ ಗಂಟಲ್ಲಿದ್ದ ದುಡ್ಡನ್ನೆಲ್ಲ ಹೊಡೆದ್ಬಿಟ್ಟ ಬುದ್ಧಿ. ಬುದ್ಧಿ, ಈಗ ನೀವೇ ನನ್ನ ಕಾಪಾಡ್ಬೇಕು. ಇವನ್ ಮೇಲೆ ಒಂದು ಚಾರ್ಜ್ ಶೀಟ್ ಬರಿ. ವೇಷಾಗ್ರಹಕ್ಕೆ ಹೋಗಿ ಕಂಟು ಪೂರ್ತಿ ಕುಡಿದು ಅವ್ರ ಮೈ ಮೇಲಿದ್ದ ಚಿನ್ನ ಆಭರಣ ಕದ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ಹಾಕಿ ಕಳ್ಳನ್ನ ಒಳಗಾಕು ಅಂದ್ರೆ ಒಳ್ಳೆಯವ್ರನ್ನ ಒಳಗಾಕ್ತಾರಲ್ಲಪ್ಪ. ನಿನ್ ಒಳಗ ಹಾಕ್ಬಾರ್ದು ತಾನೆ? ಹಾಗಾರ 100 ರೂಪಾಯಿ. ಇದೇನ್ ಅನ್ಯಾಯ ಬುದ್ಧಿ? ಹಾಲ್ ಕುಡ್ಸತ್ ತಾಯಿ ಮಗು ಹತ್ರನೇ ಲಂಚ ಕೇಳ್ದಂಗ ಆಯ್ತಲ್ಲ. ಇನ್ನೊಂದ್ಸಲ ನನ್ನ ಎದುರಿಗೆ ಲಂಚ ಅನ್ನೋ ಶಬ್ದ ಮಾತಾಡಿದ್ರೆ ಮಲಗಿಸ್ಬಿಟ್ಟು ರೋಲರ್ ಹಾಕ್ಸ್ಬಿಡ್ತೀನಿ ನಿಮ್ಮ ಮಗನೇ. ಈ ಸ್ಟೇಷನ್ ನಲ್ಲಿ ಒಂದೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದೀವಿ ಗೊತ್ತಾ? ನಿನ್ನ ಒಳಗ್ ಹಾಕದೆ ಇರೋದಕ್ಕೆ 100 ರೂಪಾಯಿ, ನಿನ್ನ ಕಂಪ್ಲೇಂಟ್ ತಗೊಳ್ಳೋದಕ್ಕೆ 200 ರೂಪಾಯಿ, ನಿನ್ನ ಕೇಸ್ ನಾವು ಕೋರ್ಟಿನ ತನಕ ತಗೊಂಡೋಗೋದಕ್ಕೆ 300 ರೂಪಾಯಿ. ಈ ಕೇಸು ಮುಗಿಯುವವರೆಗೂ ನನಗೆ, ನನ್ನ ಸ್ಟಾಫ್ಗೆ ಗುಂಡು, ತೊಂಡು, ಹೊಂಡು ಈ 3 ಸರಿಯಾಗಿ ನೋಡ್ಕೋಬೇಕು. ಹಾಗಿದ್ರೆ ಮಾತ್ರ ನೀನ್ ಇಲ್ಲಿಂದ ಸುಸೂತ್ರವಾಗಿ ಹೊರಗಡೆ ಹೋಗೋಕ್ ಸಾಧ್ಯ. ಎಲ್ಲಿದ್ರೆ 3 ಅಡಿ ಸೆಲ್ನಲ್ಲಿ ಸಾಯ ತನಕ ಕೊಳಿಬೇಕಾಗತ್ತೆ. ಬಿಡ ಬುದ್ಧಿ, ಈಗ ನಿಮ್ಗೆಲ್ಲ ಗೊತ್ತಾಗೋಯ್ತು. ನನ್ ತವ ಏನ್ ಉಳ್ದೈತೋ ಎಲ್ಲ ತೆಗೆದು ನಿಮ್ ಕೈ ಕೊಟ್ಬಿಡ್ತೀನಿ. ನೀವು ನಾನು ಕಳ್ಕೊಂಡಿದ್ದ ದುಡ್ಡನ್ನೆಲ್ಲ ವಾಪಸ್ ಕೊಡ್ಸ್ಬಿಡಿ. ತೆಗಿತೀನಿ. ತಗೊಳ್ಳಿ ಬುದ್ಧಿ. ಕಾಸು ಕೊಡು ಅಂದ್ರೆ BTS ಪಾಸ್ ಕೊಡ್ತಾ ಇದೆಯಲ್ಲೋ? ಪಾಸ್ ಅಲ್ಲ ಬುದ್ಧಿ, ಕಾಸು. ಬಿಚ್ ನೋಡಿ ಒಳಗೈತೆ. SP ಸಾಹೇಬ್ರು ಸರ್. ಹೇ ಗುರುವಾಯೂರಪ್ಪ. ನಾಳೆ ಜ್ಯೂರಿಸ್ಟಿಕ್ಷನ್ಗೆ SP ಆಗಿ ಬಂದಿರೋ ರಾಜೇಶ್. ಗೊತ್ತಾಯ್ತು ಸರ್. ಸರ್ಕಾರ ಸಮಾಜನ ಕಾಯಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಈ ಪವಿತ್ರವಾದ ಪೊಲೀಸ್ ಸ್ಟೇಷನ್ ನ ಬಾರ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಾ? ಒಂದೊಂದಕ್ಕೂ ಒಂದೊಂದು ರೇಟಾ? ಲುಕ್, ಪೊಲೀಸ್. P for politeness, O for obedience, L for law binding, I for intelligence, C for courtesy and E for excellence. ಈಗ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ಸರ್, ಓದ್ದಾಗ ಅರ್ಥ ಆಗಿರ್ಲಿಲ್ಲ. Damn it! ನ್ಯಾಯ ದೇವತೆ ಕಣ್ಣಿಗೆ ಮಾತ್ರ ಬಟ್ಟೆ ಕಟ್ಟಿದ್ದಾರೆ, ಆದ್ರೆ ನಿಮ್ಮಂತ ಪೊಲೀಸ್ ಆಫೀಸರ್ಸ್ ಇನ್ನು ಸ್ವಲ್ಪ ದಿವಸ ಇದ್ರೆ ಆಕೆ ತಲೆನೇ ತೆಗ್ದಾಕ್ಬಿಡ್ತೀರಾ. ಏಯ್, ಹೋಗೋ ಒಳಗೆ. Get inside. என்ன சார்? ತಾವು ಒಳಗೋಗಿ ಸಾರು. ಗುರುವಾಯೂರಪ್ಪ, ಗುರುವಾಯೂರಪ್ಪ. ಯೋ ದಪೇದಾರ, ಡ್ಯೂಟಿ ಮುಗಿತು, ಮನೆಗೆ ಹೋಗ್ತೀವಿ. SP ಸಾಹೇಬ್ರಿ, ನೀವು SP ಸಾಹೇಬರಾಗ್ತೀರಿ. ಯಾವಾಗ ಆಗ್ತೀಯಾ? ನೋಡ್ರಿ ಅಲ್ಲಿ. Come here.
ಗಾಂಧೀಜಿ ಅವರ ಫೋಟೋ ಫ್ರೇಮ್ ಬಿದ್ದು ಬಿದ್ದು ಹೊಡೆದೋಗುತ್ತಾ? ಡ್ಯಾಮ್ ಯು! ನಮ್ಮ ಕಾನೂನಿನ ಫ್ರೇಮ್ ಭದ್ರವಾಗಿದ್ರೆ ನಿಮ್ಮಂತ ದರಿದ್ರ ಕೈಯಲ್ಲಿ ಗಾಂಧೀಜಿ ಫೋಟೋಗೆ ಫ್ರೇಮ್ ಹಾಕೋ ಸ್ಥಿತಿ ಬರ್ತಿರ್ಲಿಲ್ಲ. ಗಾಂಧೀಜಿ ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟ ಮಹಾತ್ಮ. ಅಂತವ್ರ ಹೆಸರಲ್ಲಿ ಚಂದ ವಸೂಲಿ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ತಪ್ಪಾಯ್ತು ಸರ್. ನೋ ಬ್ಲರಿ ಎಕ್ಸ್ಕ್ಯೂಸ್. ನಿಮ್ ಹಳೆ ಸಾಹೇಬ್ರು ಕಾಯ್ತಾ ಇದ್ದಾರೆ, ಹೋಗಿ ಒಳಗೆ. ನಾವು ರಿಮೂವ್ ಯೋರ್ ಕ್ಯಾಪ್. 10 rupees. ಓ ಹೌದಲ್ಲ, ತಗೊಳ್ಳಿ. Move. ಬನ್ನಿ ಸರ್, ಯಾರು ಕೊಡ್ತೋ ಯಾರಿಗೆಲ್ಲ ಅಯ್ಯೋ, ಲೆಫ್ಟ್ ರೈಟ್ ಬರ್ತಿದ್ದಾರೆ. ಚೆನ್ನಾಗಿದೆ. ಏನ್ರಿ ನೀನು? ರೀ, ಲೋಕಿ. Wait. ನೀನೇನಾ ರೈಟ್? ನೀನು ಲೆಫ್ಟ್. Get up. ಪಿ ರಾಜೇಶ್. ಯಾವುದಿದು? 3 ಅಕ್ಷರಗಳ ಹೊಸ ಹೆಸರು. ನಮ್ಮ ಡಿಸ್ಟ್ರಿಕ್ಟೇ ಶಬ್ದ ಮಾಡ್ತಾ ಇದೆಯಲ್ಲ. ಅದೇ ಇನ್ನು ಗೊತ್ತಾಗ್ತಿಲ್ಲ ಸರ್. ಕುತ್ತಿಗೆ ಹತ್ರ ಕತ್ತಿ ಬಂದ್ಮೇಲೂ ಕತ್ತಿ ಹಿಡಿದಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ತಿದ್ಮೇಲೆ ನನ್ನ ಟೆರಿಟರಿಗೆ ಸೆಕ್ರೆಟರಿ ಹೇಗಾಗ್ತೀಯಾ? ಸರ್, ನಮ್ ಜಿಲ್ಲೆಯೊಳಗೆ ಹೊಸದಾಗಿ ಬರೋ ಒಂದು ನೊಣದಿಷ್ಟಿ ಕೂಡ ಫೈಲ್ ಆಗೋ ವ್ಯವಸ್ಥೆ ಮಾಡಿದ್ದೀನಿ. ಆದ್ರೂ ಅವನು ನಮ್ ಕಣ್ ತಪ್ಪಿಸಿ ಈ ಊರಿಗೆ ಬಂದು ಪೊಲೀಸ್ ಆಫೀಸರ್ ಆಗಿ ಚಾರ್ಜ್ ತಗೊಂಡಿದ್ದಾನೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ಯಾರವನು? ಅವನ ಹೆಸರು ನನ್ನ ಬಾಯಲ್ಲಿ ಬರಬೇಕಾದ್ರೆ ಅವನ ಇನ್ಫ್ಲೂಯೆನ್ಸ್ ಎಷ್ಟು? ಚಾರ್ಜ್ ತಗೊಂಡ 3 ದಿನಕ್ಕೆ ನನ್ನ ಗ್ಯಾಮ್ಲಿಂಗ್ ಕೋಟೆನ ರೈಡ್ ಮಾಡಬೇಕಾದ್ರೆ ಅವನ ಕೆಪಾಸಿಟಿ ಎಷ್ಟು? ಓ, ಎಲ್ಲಿ ನಮ್ ಲಾಯರ್? ಇಲ್ಲೇ ಇದೀನಿ ಸರ್. ನೀನೊಂದು ಕೆಲಸ ಮಾಡು. ನನ್ನ ಲೆಫ್ಟ್ ರೈಟ್ ಎಲ್ಲಿದ್ರು ಸರಿ, ಅವರಿಬ್ಬರನ್ನು ಕರೆಸಿ ಆ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿಸಿ ನಾನು ಯಾರು ಅನ್ನೋದನ್ನ ಅವನಿಗೆ ಚೆನ್ನಾಗಿ ತಿಳಿಸು. ಸಾರಿ ಸರ್, ನಮ್ ಲೆಫ್ಟ್ ರೈಟ್ ಕೂಡ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅವನು ಎಲ್ಲರ ಮೇಲೂ ನಾನ್ ಬೇಲಬಲ್ ಕೇಸ್ ಹಾಕಿದ್ದಾನೆ ಸರ್. ಸ್ವಲ್ಪ ತೊಂದರೆನೆ. ಮುಚ್ಚ ಬಾಯಿ. ನಾನು ಮಾಡೋ ಬಿಸ್ನೆಸ್ ತೊಂದ್ರೆ, ಅದಕ್ಕೆ ತೊಂದರೆ ಬರ್ದೇ ಇರಲಿ ಅಂತ ನಿನ್ನ ಅವನ್ನ ಇಟ್ಕೊಂಡಿರೋದು. ಕಾಲ್ ಹತ್ರ ಸರ್ಕಾರ, ತಲೆ ಹತ್ರ ಕಾನೂನು ಇಟ್ಕೊಂಡಿರೋ ನನ್ನ ಕುತ್ತಿಗೆಗೆ ಕತ್ತಿ ಓಡಾಡಿ ರಕ್ತ ಬರ್ತಾ ಇದೆ ಅಂದ್ರೆ ಜನ ನನ್ನ ಬಿಬಿ ಅಂತ ಕರೆಯೋದು ವೇಸ್ಟ್ ಅಲ್ವೇನೋ? ಯಾವನ ಅವನ 3 ಅಕ್ಷರದವನು ಕರೆಯವನ್ನ? ಅವ್ನು ಬರೋಲ್ಲ ಅಂತಾನೆ ಸರ್. ದನ ಕಾಯಕ್ ಹೋಗು. ಆಯ್ತು ಸರ್. ಅವನ್ ಇಲ್ಲಿ ಬಾ ಅಂತಲ್ವೋ ಹೇಳಿದ್ದು, ಫೋನಲ್ಲಿ ಕರಿ ಅಂತ. SP ರಾಜೇಶ್ ಹಿಯರ್. Do you know who I am speaking, my dear friend? ನಾನು ಮಾಡೋ ಡ್ಯೂಟಿ ಒಂದನ್ನು ಬಿಟ್ಟು ನನಗೆ ಈ ಊರಲ್ಲಿ ಯಾವ ಡಿಯರ್ ಫ್ರೆಂಡ್ಸ್ ಇಲ್ಲ ಮಿಸ್ಟರ್ BB ಅಂತ ಜನ ಕರೀತಾರೆ. ನನ್ನ ಚರಿತ್ರೆ ಬಗ್ಗೆ ಈಗಾಗಲೇ ನೀನು ತಿಳ್ಕೊಂಡಿದೀಯಾ ಅಂತ ಅನ್ಕೊಂಡಿದ್ದೀನಿ. ನನ್ನಿಂದ ಏನಾಗ್ಬೇಕು? ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿತ್ತು. ಸ್ಟೇಷನ್ ಬನ್ನಿ. ನಾನೀಗ ಶೇವಿಂಗ್ ಮಾಡಿಸ್ಕೊತಾ ಇದ್ದೀನಿ.
ಪುರ್ಸೊತ್ತಿಲ್ಲ. ನೀನೇ ಬಂದ್ಬಿಟ್ರೆ ಕೂಲಾಗಿ ಮಾತಾಡಿ ಸೆಟ್ಲ್ ಮಾಡಬಹುದು. ಒಂದ್ ಕೆಲಸ ಮಾಡಿ, ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ. ನಿಮ್ ಹುಡುಗರ ಜೊತೆ ನಿಮ್ಮನ್ನು ಒಳಗಾಗ್ತೀನಿ. ನನ್ ಲಾಕಪ್ ನಲ್ಲಿ ಗಡ್ಡ ಬೇಗ ಬೆಳೆಯುತ್ತೆ. ಆಗ ನೀವು ನಿಮ್ ಹುಡುಗರಿಗೆ, ನಿಮ್ ಹುಡುಗರು ನಿಮ್ಗೆ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಹ್ಯಾಪಿಯಾಗಿ ಟೈಮ್ ಪಾಸ್ ಮಾಡ್ಬೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು. ಓ